ನಮಸ್ಕಾರ ಸ್ನೇಹಿತರೆ, ಹಿರಿಯ ನಾಗರಿಕರು ಅಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಉಷಾ ಗಾಯತ್ರಿ. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿಗಳು ಭಗವದ್ಗೀತೆ ಉಪನಿಷತ್ತಿನ ಬಗ್ಗೆ ಆಳವಾದ ಅಧ್ಯಯನವನ್ನು ನಡೆಸಿ ಆಮೇಲೆ ಭಗವದ್ಗೀತೆಗಳನ್ನು ಕಲಿಸ್ತಾರೆ. ಅವ್ರದ್ದೇ ಆದಂಥ ಸ್ಟಡಿ ಗ್ರೂಪ್ಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಸೊ ಈ ಸ್ಟಡಿ ಗ್ರೂಪ್ಗಳನ್ನು ಇವರೆಲ್ಲ ಹೇಗೆ ಮಾಡಿದ್ರು, ಹೇಗೆ ಭಗವದ್ಗೀತೆಯನ್ನು ಇವರು ಪ್ರಚಾರ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ತೆ ಅಮ್ಮ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ವಿಜಯ ಬದ್ದೀರಿ. ಹಾಂ, ತಾವೇನ್ ಮಾಡ್ಕೊಂಡಿದ್ದೀರಿ? ನಾನು ಭಗವದ್ಗೀತೆ ಉಪನಿಷತ್ತುಗಳನ್ನೆಲ್ಲ ಅನೇಕ ಜನರಿಗೆ ನಾನು ಕಲಿಸ್ತೇನ್ರಿ. ಅದು ಸಹಿತ ಬಡಾವಣೆಗಳಲ್ಲಿ, ಕಾಲನಿಗಳಲ್ಲಿ ಹೋಗ್ತೇನೆ. ಅಲ್ಲಿ ಯಾವ್ದಾದ್ರು ದೇವಸ್ಥಾನ ಇರುತ್ತದೆ, ಅಲ್ಲಿ ಅನೇಕ ಮಹಿಳೆಯರು ನನ್ನಿಂದ ಭಗವದ್ಗೀತೆ ಉಪನಿಷತ್ ಸ್ತೋತ್ರ ಮಂತ್ರಗಳನ್ನೆಲ್ಲ ಕಲಿತಾರೆ. ನಿಮ್ ತಿಂಗಳಿಗೆ 5 ದಿನ ಅಂತ ಹೇಳಿ ಬೇರೆ ಬೇರೆ ಕಾಲನಿಯಲ್ಲಿ ನನ್ನ ಕ್ಲಾಸಸ್ಗಳೆಲ್ಲ ನಡೀತಾವೆ. ಕ್ಲಾಸಸ್ ಎಲ್ಲ ಭಗವದ್ಗೀತೆ ಕ್ಲಾಸಸ್ ನೀವು ಕಂಡಕ್ಟ್ ಮಾಡ್ತೀರಿ? ಹೌದು ಹೌದು. ಅಮ್ಮ, ತಾವ್ ಏನ್ ಓದಿದಿರಿ? ನಾವು ಓದಿದ್ದು ಮಾಧ್ಯಮ ಕ್ಲಾಸ್ ಅಂತ ಹೇಳಿದ್ರೆ SSLC ವರೆಗೂ ಕಲ್ತಿದ್ದೇನೆ. ನಂತರ ನಾನು ಆರ್ಷ ವಿದ್ಯಾಪೀಠ ಅಂತ ನಮ್ದು ಸಂಸ್ಥೆ ಇದೆ. ಅದರಲ್ಲಿ ಚಿದ್ರೂಪಾನಂದ ಸರಸ್ವತಿ ಮತ್ತು ಚಿತ್ ಪ್ರಕಾಶಾನಂದ ಸರಸ್ವತಿಯವರು, ದಯಾನಂದ ಸರಸ್ವತಿಯವರ ಶಿಷ್ಯರಿದೆ. ಅವರು ಹುಬ್ಬಳ್ಳಿಯಲ್ಲಿ ಕ್ಲಾಸ್ ನಡೆಸ್ತಾ ಇದ್ರು. ಅವರಲ್ಲಿ ಹೋಗಿ ನಾನು ಅಧ್ಯಯನ ಮಾಡಿದ್ದೇನೆ. ನೀವು ಅವರಲ್ಲಿ ಹೋಗಿ ಅಧ್ಯಯನ ಮಾಡಿದ್ರಿ. ನಿಮಗೆ ಈ ಭಗವದ್ಗೀತೆ ನಾನು ಕಲಿಬೇಕು ಅನ್ನೋ ಆಸಕ್ತಿ ಹೇಗೆ ಬಂತು ಇದರಲ್ಲಿ ನಿಮಗೆ? ಭಗವದ್ಗೀತೆ ಕಲಿಬೇಕಂತ ಹೇಳಿ ನಂಗೆ ಮೊದಲಿನಿಂದಲೂ ಅದರದ್ದು ಆಸಕ್ತಿ ಇತ್ತು. ಅದಕ್ಕಂತ ಹೇಳಿದರೆ ನಮ್ಮ ಸುತ್ತಮುತ್ತಲಿರುವಂತಹ ಒಂದು ಪರಿಸರದಿಂದಲೂ ಕೂಡ ನನಗೆ ಇದರ ಬಗ್ಗೆ ಆಸಕ್ತಿ ಉಂಟಾಗಿತ್ತು. ಹೀಗಾಗಿ ನನಗೆ ಕಲಿಸ್ತಾರೆ ಅಂತ ಹೇಳಿದ ತಕ್ಷಣವೇ 1984ರಿಂದಲೇ ನಾನು ಆ ಭಗವದ್ಗೀತೆಯ ಒಂದು ಅಧ್ಯಯನಕ್ಕೆ ಪ್ರಾರಂಭ ಮಾಡಿದ್ದೇನೆ. 1980 ನೀವು ಕಲಿತಾ ಇದ್ರಿ ಅಂದ್ರೆ ಮನೆಯಲ್ಲಿ ಅಟ್ಮಾಸ್ಫಿಯರ್ ಹಂಗಿತ್ತ, ಪರಿಸರ ಅಂದ್ರೆ ಮನೆಯಲ್ಲಿ? ನಮ್ಮ ಮನೆಯಲ್ಲಿ ಹಾಗೆ ಅಷ್ಟೊಂದು ಇರ್ಲಿಲ್ಲ. ಆದ್ರೆ ನಮ್ಮ ತಂದೆಯವರು RSS ರೀ. ಅವ್ರಿಗೆ ಮೊದಲಿನಿಂದಲೂ ಕೂಡ ಒಳ್ಳೆ ಜನರ ಒಂದು ಸಂಪರ್ಕ ಇತ್ತು. ನಮ್ಮ ಮನೆಗೂ ಕೂಡ ಅನೇಕ ಪ್ರಚಾರಕರು, ಜಗನ್ನಾಥರಾವ್ ಜೋಶಿ ಅಂತವರು ದೊಡ್ಡ ವ್ಯಕ್ತಿಗಳು ಬಂದು ಹೋಗ್ತಾ ಇದ್ರು. ಅವರ ಒಂದು ಮಾತುಗಳಿಂದ ಒಂದು ಪ್ರೋತ್ಸಾಹಗೊಂಡಿರ್ಬೇಕ್ರಿ. ಪ್ರೋತ್ಸಾಹಗೊಂಡು ನೀವು ಇದನ್ನ ಮಾಡಿದೆ. ಈಗ ಹೇಗ್ ಮಾಡ್ತಾ ಇದ್ದೀರಮ್ಮ? ನಿಮ್ದು ಕಾರ್ಯಕ್ರಮಗಳು ಹೇಗ್ ಶುರು ಆಯ್ತು, ಏನು ಸ್ವಲ್ಪ ಹೇಳಿ ವಿವರವಾಗಿ. ನಾನು ಭಗವದ್ಗೀತೆ ಉಪನಿಷತ್ತುಗಳನ್ನೆಲ್ಲ ಸ್ವಾಮೀಜಿಯವರ ಹತ್ರ ಅಧ್ಯಯನ ಮಾಡಿದ ನಂತರ ಪರಮ ಪೂಜ್ಯ ಶ್ರೀ ದಯಾನಂದ ಸರಸ್ವತಿ ಅಂತ ಋಷಿಕೇಶ್ನಲ್ಲಿದ್ದರು. ಅವರ ಕಡೆಯಿಂದ ನಾನು ಪ್ರಮಾಣ ಪತ್ರವನ್ನು ತೆಗೆದುಕೊಂಡಿದ್ದೇನೆ. ಆ ಪ್ರಮಾಣ ಪತ್ರ ತೆಗೆದುಕೊಂಡ ನಂತರ ಅವ್ರದ್ದು ಒಂದು ಇದಿರಿ, ಕಲಿತ ನಂತರ 4 ಜನರಿಗೆ ಕಲಿಸ್ಬೇಕು, ನಾವು ಕಲಿತ ವಿದ್ಯೆನ ಕಲಿಸ್ಬೇಕು ಅಂತ ಹೇಳಿದ್ರು. ಅದರಂತೆನೆ ನಾನು ಪ್ರಾರಂಭದಲ್ಲಿ ಭಗನಿ ಮಂಡಳ ಅಂತ ಹೇಳಿ JC ನಗರದಲ್ಲಿರುವಂತಹ ಅಲ್ಲಿ ಅನೇಕ ಹೆಣ್ಣು ಮಕ್ಕಳಿಗೆ ನಾನು ಭಗವದ್ಗೀತೆ ಉಪನಿಷತ್ ಹಾಗೂ ರುದ್ರ ಪ್ರಶ್ನ ಅವು ಎಲ್ಲ ಚಾಂಟಿಂಗ್ ಮಾಡ್ತೇವಲ್ರಿ, ಅದನ್ನೆಲ್ಲ ಕಲಿಸಿದೆ. ಅಲ್ಲೇ ಕಲಿಸ್ತಾನ ಅಲ್ಲೇ ಗೊತ್ತಿದ್ದವರು ಮತ್ತು ತಮ್ಮ ಮಕ್ಕಳ ಮನೆಯಲ್ಲಿ ಅರವಿಂದ್ ನಗರ್ನಲ್ಲಿ, ಶಿರೂರ್ ಪಾರ್ಕ್ನಲ್ಲಿ, ಪ್ರಶಾಂತ್ ಕಾಲನಿ, ಹೀಗೆ ಅನೇಕ ಕಡೆ ನನಗೆ ಎಲ್ಲರೂ ಬರಮಾಡಿಕೊಂಡು ಅವರು ಕಲಿತಾ ಹೋದರು. ಹೀಗೇನೆ ಎಲ್ಲ ಕಡೆನೂ ಕೂಡ ಕರೀತಾರೆ, ನನಗೆ ತುಂಬಾ ಜನ ಕರೀತಾರೆ. ಅವರ ಜೊತೆಗೆ ಹೋಗಿ ನಾನು ನನ್ನ ಅಧ್ಯಾತ್ಮ ವಿಷಯಗಳನ್ನೆಲ್ಲ ಅವರಿಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೇನ್ರಿ. ಮತ್ತು ಬಹಳ ಖುಷಿನೂ ಆಗ್ತಾರ್ರಿ. ನಮ್ಮ ಹಿಂದೂ ಸಂಸ್ಕೃತಿಯ ಬಗ್ಗೆ ಅವರಿಗೂ ಕೂಡ ಅಪಾರ ಅಭಿಮಾನನೂ ಕೂಡ ಉಂಟಾಗ್ತೈತಿ. ಅದರಲ್ಲಿಯೂ ಕೂಡ ಭಗವದ್ಗೀತೆ ಎಲ್ಲರಿಗೂ ಗೊತ್ತಿರುವಂತಹ ಗ್ರಂಥನ ರೀ. ಭಾರತೀಯರ ಅದು ಧರ್ಮ ಗ್ರಂಥ. ಹೀಗಾಗಿ ಆ ಧರ್ಮ ಗ್ರಂಥದ ಬಗ್ಗೆ ತಿಳಿದುಕೊಳ್ಳುವ ಉತ್ಸಾಹ ಬಹಳ ಜನರದಿರ್ತೈತೆ. ಕಲಿತಾರೆ, ತುಂಬಾ ಜನ ಕಲಿತಾರೆ, ಮಕ್ಕಳು ಸಹಿತ ಕಲಿತಾರೆ. ಕಲಿತೋದನ್ನ ಕಂಠಸ್ಥನು ಮಾಡಿದ್ದ ಅನೇಕ ಜನರಿದ್ದಾರೆ. ಈಗ ಭಗವದ್ಗೀತೆ ಅನೇಕ ಜನ ಕಂಠಸ್ಥ ಮಾಡ್ತಾ ಇದ್ದಾರೆ. ಕಂಠಸ್ಥ ಮಾಡೋದ್ರಿಂದಲೇ ಒಂದಲ್ಲ ರೀ, ಅದು ಕಂಠಸ್ಥ ಭಗವದ್ಗೀತೆ ಕೇಳುವುದರಿಂದ ಮತ್ತು ಅದು ತಿಳಿದುಕೊಳ್ಳುವುದರಿಂದ ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೆ ಅಲ್ಲಿ ಪರಿಹಾರ ಇದೆ ರೀ, ಮಹತ್ವ ಇದೆ. ಇದಕ್ಕೆ ಮನುಷ್ಯ ಹತಾಶನಾಗಿದ್ದವನಿಗೆ ಹೇಳಿದ್ದದಲ್ರಿ ಅದು ಭಗವದ್ಗೀತೆ. ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿದ್ದಾವೆ, 700 ಶ್ಲೋಕಗಳಿದ್ದಾವೆ. ಒಂದೊಂದು ಅಧ್ಯಾಯದಲ್ಲಿಯೂ ಕೂಡ ಭಗವಂತ ಸುಂದರವಾಗಿ ವಿಶ್ಲೇಷಣೆ ಕೊಡ್ತಾರೆ. ಇದು ಒಂದು ಭಗವದ್ಗೀತೆ ಆಧ್ಯಾತ್ಮಿಕ, ರಾಜಕೀಯ, ಸಾಮಾಜಿಕ ಜೀವನಕ್ಕೂ ಉಪಯುಕ್ತದೆ ರೀ. ಅಬಾಲರಿಂದ ವೃದ್ಧರವರೆಗೂ ಉಪಯುಕ್ತವಾಗಿರುವಂತಹ ಗ್ರಂಥ ರೀ.
ಈ ಗ್ರಂಥವನ್ನ ಕೃಷ್ಣ ಅದು ಅರ್ಜುನನಿಗೆ ಹೇಳಲಾಗಿದೆ. ಅದನ್ನ ಹೇಳೋದನ್ನ ವ್ಯಾಸ ಮಹರ್ಷಿ ಕೇಳಿಕೊಂಡು ಗಣಪತಿ ಬರೆದಿದ್ದಾನೆ. ಅದು ಸಹಿತ ಯುದ್ಧದಲ್ಲಿ ಹೇಳುವಾಗಲೇ ಸಂಜಯ ಅದನ್ನ ಸ್ಕ್ರೀನ್ ನಲ್ಲಿ ಮನೆಯಲ್ಲಿ ಕುಳಿತುಕೊಂಡನೆ ಸ್ಕ್ರೀನ್ ನಲ್ಲಿ ನೋಡಿ ಅದನ್ನ ಧೃತರಾಷ್ಟ್ರನಿಗೆ ಹೇಳಿರುವಂತಹ ಒಂದು ಉತ್ತಮವಾದ ಗ್ರಂಥ ರೀ. ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಆವಾಗಿನ ಕಾಲದಲ್ಲಿನೇ ವಿಜ್ಞಾನದಲ್ಲಿ ಎಷ್ಟು ಮುಂದುವರೆದಿದ್ದರು ಅನ್ನೋದು ನಮ್ಗೆ ಸ್ಪಷ್ಟ ಆಗ್ತೈತ್ರಿ. ಹೌದು, ಯಾಕಂದ್ರೆ ಅವಾಗ ಸ್ಕ್ರೀನ್ ಅಲ್ಲಿ ನೋಡ್ಕೊಂಡು ಹೇಳ್ತಿದ್ರು. ಮನೆಯಲ್ಲಿ ಅದು ಅರಮನೆಯಲ್ಲಿ ಕುಳಿತು ಅವರ ಜ್ಞಾನ ಇದರಿಂದ ದಿವ್ಯ ಚಕ್ಷುವಿನಿಂದ ನೋಡಿ ನೋಡಿ ಅದನ್ನು ಹೇಳಿದ್ದಾರೆ. ಹೀಗಾಗಿ ಆ ಭಗವದ್ಗೀತೆ ಬಗ್ಗೆ ನಾವು ಎಷ್ಟು ತಿಳಿದುಕೊಂಡ್ರು ಸಹಿತ ಕಡಿಮೆನ ರೀ. ಅದಕ್ಕಾಗಿ ಅನೇಕ ಮಹಾತ್ಮರು ಸಹಿತ ಈ ಭಗವದ್ಗೀತೆಯನ್ನ ಅಧ್ಯಯನ ಮಾಡಿದ್ದವರೇ ಇದ್ದಾರೆ. ಗಾಂಧೀಜಿ ಆಗಿರಲಿ, ವಿವೇಕಾನಂದರಾಗಲಿರಲಿ, ಪ್ರತಿ ಒಬ್ಬರು ಯಾವುದೇ ಒಂದು ಯಶಸ್ವಿ ವ್ಯಕ್ತಿ ಇದ್ದಿದ್ದೇ ಆದರೆ ಅದರ ಹಿಂದೆ ಅವರಿಗೆ ಭಗವದ್ಗೀತೆಯ ಒಂದು ಸಂದೇಶವೇ ಇದೆ ರೀ. ಭಗವದ್ಗೀತೆಯಲ್ಲಿ 18 ಅಧ್ಯಾಯ ಇದ್ದಾವಲ್ರಿ. ಮೊದಲನೇ ಅಧ್ಯಾಯ ಹೇಳ್ತಾರೆ ಅರ್ಜುನ ವಿಷಾದ ಯೋಗ, 2ನೇ ಅಧ್ಯಾಯ ಸಾಂಖ್ಯ ಯೋಗ, 3ನೇ ಅಧ್ಯಾಯ ಕರ್ಮಯೋಗ, 4ನೇ ಅಧ್ಯಾಯ ಜ್ಞಾನ ಯೋಗ, 5ನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗ, 6ನೇ ಅಧ್ಯಾಯ ಆತ್ಮ ಸಂಯಮ ಯೋಗ, 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ, 8ನೇ ಅಧ್ಯಾಯ ಅಕ್ಷರ ಪರಬ್ರಹ್ಮ ಯೋಗ, 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ, 10ನೇ ಅಧ್ಯಾಯ ವಿಭೂತಿ ಯೋಗ, 11ನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗ, 12ನೇ ಅಧ್ಯಾಯ ಭಕ್ತಿ ಯೋಗ, 13ನೇ ಅಧ್ಯಾಯ ಕ್ಷೇತ್ರಜ್ಞ ವಿಭಾಗ ಯೋಗ, 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ, 15ನೇ ಅಧ್ಯಾಯ ಪುರುಷೋತ್ತಮ ಯೋಗ, 16ನೇ ಅಧ್ಯಾಯ ದೈವಾಸುರ ಸಂಪತ್ ವಿಭಾಗ ಯೋಗ, 17ನೇ ಅಧ್ಯಾಯ ಶ್ರದ್ಧತ್ರಯ ವಿಭಾಗ ಯೋಗ, ಅದರಂತೆ 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ ರೀ. ಒಂದೊಂದು ಅಧ್ಯಾಯ ಒಂದಕ್ಕಿಂತ ಒಂದು ಶ್ರೇಷ್ಠ ಇದಾವೆ. ಮನುಷ್ಯನಿಗೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವೇ ಅದರಲ್ಲಿದೆ. ಅದಕ್ಕಾಗಿ ಒಬ್ರು ಹೇಳಿದ್ರಂತೆ ಸ್ವಾಮೀಜಿಗೆ, ಸ್ವಾಮೀಜಿ ನನಗೆ ಒಂದು ಶ್ಲೋಕ ಹೇಳ್ಕೊಟ್ಬಿಡ್ರಿ, ಅದ್ರೊಳಗೆ ಯಾವ್ದು ಎಲ್ಲಕ್ಕಿಂತ ಚಲೋ ಇದೆ ಅದನ್ನ ಹೇಳ್ರಿ. ಆಗ ಅವ್ರು ಹೇಳಿದ್ರಂತೆ ಒಂದು ಕಡ್ಡಿ ಪೆಟ್ಟಿಗೆ ಇದೆ, ಅದರಲ್ಲಿ ಎಷ್ಟೋ ಇದು ಬೆಂಕಿ ಕಡ್ಡಿಗಳಿದ್ದಾವೆ, ಅವು ಯಾವುದನ್ನು ತೆಗೆದರೂ ಸಹಿತ ಅದು ಬೆಂಕಿಯನ್ನು ಉಂಟು ಮಾಡುತ್ತವೆ. ಅದರಲ್ಲಿ ಯಾವುದು ಶ್ರೇಷ್ಠ ಕನಿಷ್ಠ ಹೇಗಿಲ್ಲವೋ ಹಾಗೆ ಭಗವದ್ಗೀತೆಯಲ್ಲಿರುವಂಥ ಪ್ರತಿ ಒಂದು ಶ್ಲೋಕವೂ ಕೂಡ ಅಷ್ಟೇ ಶ್ರೇಷ್ಠವಾಗಿದ್ದಾವೆ, ಜ್ಞಾನವನ್ನು ಉಂಟು ಮಾಡುವಂಥದ್ದೇ ಆಗಿದೆ. ಅದಕ್ಕಾಗಿ ಭಗವದ್ಗೀತೆಯನ್ನು ಕಲಿಯಲಿಕ್ಕೆ ನಮ್ಗೆ ಇರುವಂಥ ಆಯುಷ್ಯನೂ ಕಡಿಮೆನೇ ರೀ. ಅಷ್ಟೊಂದು ವಿಷಯ ಹೇಗೆ ಅಂತ ಹೇಳಿದ್ರೆ ಬಿಂದುವಿನಲ್ಲಿ ಸಿಂಧು ಅದರಿದೆ. ಒಂದು ಡ್ರಾಪ್ನಲ್ಲಿ ಅದರ ಅರ್ಥ ತಿಳ್ಕೊಬೇಕಂದ್ರೆ ವಿಶಾಲ ಸಮುದ್ರದಷ್ಟದೆ. ಭಗವದ್ಗೀತೆ ಗೀತಾ 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 ಅಂತ ಹೇಳಿ ನಾವು ಸ್ಪೀಡ್ ಹೇಳಿದರೆ ಅದು ತ್ಯಾಗವನ್ನ ಕೇಳ್ತೈತಿ. ಹೌದು. ಅದಕ್ಕಾಗಿ ತ್ಯಾಗೇ ನೈಕೆ ಅಮೃತತ್ವ ಮಾನಶು ನ ಕರ್ಮಣ ನ ಪ್ರಜೆಯ ಧನೆ ನ ತ್ಯಾಗೇ ನೈಕೆ ಅಮೃತತ್ವ ಮಾನಶು ಅಂತ ಹೇಳ್ತಾರೆ. ಅದಕ್ಕಾಗಿ ಗೀತೆಗೆ ಗೀತಾ ಮಾತಾ ಅಂತೇವ್ರಿ ನಾವು. ಪಂಚಗಕಾರ ಗೀತಾ, ಗಂಗಾ, ಗಾಯತ್ರಿ, ಗೋವಿಂದ, ಗಾಯ್ ಗೀತಾ, ಗಾಯತ್ರಿ, ಗೋವಿಂದ, ಇದನ್ನು ಹೇಳ್ತೇವೆ ಪಂಚಗಕಾರ ಅಂತ ಹೇಳ್ತೇವೆ. ಇವು 5 ನಮ್ಮ ಭಾರತ ದೇಶದ ಅತ್ಯಮೂಲ್ಯವಾದ ಸಂಪತ್ತರಿ. ಗೀತಾ, ಗಾಯ್, ಗೋವಿಂದ್, ಗಾಯತ್ರಿ, ಮತ್ತೊಂದು 5 ಇದಾವ್ರಿ. ಅದಕ್ಕಾಗಿ ಗೀತೆ ಪ್ರಥಮ ಸ್ಥಾನವನ್ನು ಹೊಂದುತ್ತದೆ. ಗೀತೆ ಅದಕ್ಕಾಗಿ ಹೇಳ್ತಾರೆ ಸರ್ವೋಪನಿಷದೋ ಗಾವು ದೊಗ್ಧ ಗೋಪಾಲನಂದನ ಪಾರ್ಥೋವಸ್ತ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಅಂದರೆ ಈ ಸಕಲ ಉಪನಿಷತ್ತುಗಳೆಲ್ಲ ಆಕಳದಂತೆ ಇದ್ದಾವೆ. ಅದು ಗೀತೆ ಅದು ಆಕಳದ ಸ್ತನ, ಹಾಲು ತುಂಬಿರುವಂತಹ ಸ್ತನ, ಸರ್ವ ಉಪನಿಷತ್ತುಗಳ ಸಾರ ಹಾಲು. ಅದನ್ನ ಗೋಪಾಲ ಅಂತ ಹೇಳಿದರೆ ಕೃಷ್ಣ ಅದನ್ನ ಕರೆಯವನಿದ್ದಾನೆ, ಕರು ಅದನ್ನು ಕುಡಿತಾ ಇದೆ. ಅದಕ್ಕಾಗಿ ಸರ್ವ ಉಪನಿಷತ್ತುಗಳ ಸಾರ ಭಗವದ್ಗೀತಾ ರೀ. ಒಂದು ಶ್ಲೋಕನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೂ ಸಹಿತ ಕಡಿಮೆ 1 ಗಂಟೆ ಆದ್ರೂ ಬೇಕ್ರಿ ಒಂದು ಶ್ಲೋಕ.
ಆ ಒಂದು ಶ್ಲೋಕದಲ್ಲಿ ಹೇಗಿದೆ ಅಂತ ಹೇಳಿದರೆ, ಒಂದು ಸಣ್ಣ ಹೂರ್ಣ ತುಂಬಿದಂತೆ, ಕಡುಬಿನಲ್ಲಿ ಆ ಹೂರ್ಣ ಎಷ್ಟು ತುಂಬ್ತೇವಲ್ಲ ಅಷ್ಟು ಸ್ವೀಟ್ ಇದೆ ರೀ ಅದು. ಅದಕ್ಕಾಗಿ ನಾನು ಒಂದೇ ಶ್ಲೋಕನ ಎಕ್ಸ್ಪ್ಲೇನ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ. ವ್ಯಾಸ ಮಹರ್ಷಿ ಸುಂದರವಾದ ನಾಮಕರಣ ಮಾಡಿದ್ದಾನೆ. ಜೀವನ ಅನ್ನೋದು ವಿಷಾದದಿಂದ ಪ್ರಾರಂಭವಾಗುತ್ತದೆ, ದುಃಖದಿಂದಲೇ ಪ್ರಾರಂಭವಾಗುತ್ತದೆ. ಹೇಗೆ ಅಂತ ಹೇಳಿದರೆ, ಒಂದು ಮಗು ಹುಟ್ಟಬೇಕಂದರೂ ಸಹಿತ ಅದು ಅಳುವಿನಿಂದಲೇ ಪ್ರಾರಂಭ ಆಗಬೇಕು. ಅದು ಅಳಬೇಕ್ರಿ. ಹೌದು. ಅಳುವಿನಿಂದ ಪ್ರಾರಂಭ ಆದ್ರೆ ಆರೋಗ್ಯಕರ ಮಗು ರೀ. ಮನುಷ್ಯನಿಗೆ ದುಃಖ ಅವಶ್ಯದ ರೀ. ಅದಕ್ಕಾಗಿ ಅಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ತತ್ ಸುಖಂ ಸಾತ್ವಿಕಂ ಪ್ರೋಕ್ತಂ. ಅಳು ಅದು ಮನುಷ್ಯನನ್ನ ಹಗರು ಮಾಡ್ತೈತ್ರಿ. ಅದಕ್ಕಾಗಿ ಅಳು ಅಂತ ಹೇಳಿದರೆ, ನಾವು ಯಾವುದೇ ಒಂದು ಮಗು ಹುಟ್ಟಬೇಕೆಂದ್ರೂ ಸಹಿತ ಆ ತಾಯಿ ಪ್ರಸವ ವೇದನೆಯಿಂದ ಅಳ್ತಾಡ್ರಿ. ತದನಂತರವೇ ಮಗುವಿನ ಪ್ರಕಟ ಆಗುತ್ತದೆ. ಅದರಂತೆಯೇ ಒಂದು ಮುಗ್ಬಟ್ ಚುಚ್ಕೋಬೇಕಪ್ಪ ಅಂದ್ರೂ ಸಹಿತ ನೋವಿದೆ, ಆದ್ರೆ ಸುಂದರ ಕಾಣಿಸ್ತೈತಿ ನಾಸಿಕ. ಕಿವಿಗಳಲ್ಲಿ ಚುಚ್ಚಬೇಕ್ರಿ, ಮೊದಲು ನೋವು ಒಂಡಬೇಕ, ಆಮೇಲೆ ಚಂದ ವಜ್ರದ ಬೆಂಡುವಾಲೆ, ಎಷ್ಟು ಬಂಗಾರದ್ದು ಮುತ್ತಿನದು ಎಲ್ಲವನ್ನೂ ಹಾಕೋಬಹುದು. ಅದಕ್ಕಾಗಿ ಹೇಳ್ತಾರೆ, ದುಃಖ ಅದು ಸುಖಕರ ರೀ. ಅದು ಮತ್ತೊಂದು ಏನಾದರೂ ನಮಗೆ ಹೊಸದಾಗಿ ತೋರಿಸುತ್ತದೆ. ಸುಖ ಕಲಿಸುವಷ್ಟ ಪಾಠ, ದುಃಖ ಕಲಿಸುವಷ್ಟು ಪಾಠ ಸುಖ ಕಲಿಸೋದಿಲ್ಲ ರೀ. ದುಃಖವೇ ಶ್ರೇಷ್ಠ. ಅದಕ್ಕಾಗಿ ಬಿಸಿಲಿನಲ್ಲಿ ನಡೆದವನಿಗೆ ನೆರಳಿನ ಮಹತ್ವ. ಮನುಷ್ಯ ದುಃಖ ಉಂಡ ಸುಖವನ್ನು ಉಂಡಿದರೆ ಅದರ ರುಚಿ ಬಹಳ್ರಿ. ಅದಕ್ಕಾಗಿ ಭಗವಂತ ಮೊಟ್ಟ ಮೊದಲನೇ ಅಧ್ಯಾಯದಲ್ಲೇನೆ ಅರ್ಜುನ ವಿಷಾದ ಯೋಗ, ಅವನು ದುಃಖ ಮಾಡ್ತಾನೆ. ಅಶ್ರುಪೂರ್ಣ ಕುಲೇಕ್ಷಣಂ, ಅವನು ಅಳತಾನೆ. ಎದಕ್ಕೆ ಅಳ್ತಾನೆ ಅಂತ ಹೇಳಿದರೆ, ಎಲ್ಲರೂ ನನ್ನವರು ಎನ್ನುವಂತ ಮೋಹಗ್ರಸ್ತನಾಗಿರ್ತಾನೆ. ಅದಕ್ಕಾಗಿ ಪ್ರಥಮ ಶ್ಲೋಕದಲ್ಲಿನೇ ವ್ಯಾಸ ಮಹರ್ಷಿ ಧೃತರಾಷ್ಟ್ರ ಉವಾಚ ಅಂತ ಪ್ರಾರಂಭ ಮಾಡ್ತಾನೆ. ಅದು ಸಹಿತ ಕುರುಡರೇವ. ಅವನು ಕುರುಡನಿದ್ದರೂ ಸಹಿತ ಆ ಧೃತರಾಷ್ಟ್ರನ ಬಗ್ಗೆ ಹೇಳಿಲ್ಲ ರೀ ಅವರು. ಸಂಸ್ಕೃತದಲ್ಲಿ ಧೃತ ಅಂದ್ರೆ ಹಿಡಿದುಕೋ, ಆಧಾರ. ಇಡೀ ರಾಷ್ಟ್ರವನ್ನ ಯಾರು ಆಧಾರವಾಗಿದ್ದಾರೋ ಅವನು ಅಂತ ಹೇಳಿ, ಇಡೀ ಜಗತ್ತಿಗೆ ಒಂದು ಆಧಾರ ಯಾವುದಿದೆ, ಅದು ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿಗೆ ಸ್ಮರಿಸ್ತಾರೆ ಅವರು. ಧೃತರಾಷ್ಟ್ರ ಉವಾಚ ಅಂತ ಹೇಳಿ ಪ್ರಥಮ ಶ್ಲೋಕದಲ್ಲಿನೇ ಧೃತರಾಷ್ಟ್ರದಿಂದ ಭಗವದ್ಗೀತಾ ಪ್ರಾರಂಭವಾಗುತ್ತದೆ. ಅವನು ಅದರಲ್ಲಿನೇ ರಾಗದ್ವೇಷವನ್ನ ತೋರಿಸ್ತಾನೆ. ಎಲ್ಲಿ ರಾಗ ಮತ್ತು ದ್ವೇಷ ಇದೆಯೋ ಅಲ್ಲಿ ಯುದ್ಧ ಅದರೆ, ದ್ವಂದ್ವ ಎಲ್ಲಿದೆ ಅಲ್ಲಿ ಯುದ್ಧ ಪ್ರಾರಂಭ ಆಗುತ್ತದೆ. ಅದಕ್ಕಾಗಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕ ಪಾಂಡವಾಶ್ಚೈವ ಕಿಮಕೂರ್ವತ ಸಂಜಯ ಅಂತ ಹೇಳಿ ಸಂಜಯನಿಗೆ ಧೃತರಾಷ್ಟ್ರ ಪ್ರಶ್ನಿಸ್ತಾ ಇದ್ದಾನೆ. ಧರ್ಮಕ್ಷೇತ್ರದಲ್ಲಿ ಕುರುಕ್ಷೇತ್ರದಲ್ಲಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾಹ ಅಂತ ಹೇಳಿದ್ರೆ ನನ್ನವರು, ಪಾಂಡವಾಹ ನನ್ನವರಲ್ಲ. ನನ್ನವರು ಅವರು ನನ್ನವರಲ್ಲ, ಅಲ್ಲಿ ದ್ವಂದ್ವ ಉಂಟಾಯಿತು. ಮಾಮಕಾಹ ರಾಗ, ಪಾಂಡವಾಹ ದ್ವೇಷ. ಎಲ್ಲಿ ರಾಗದ್ವೇಷ ಇದೆಯೋ ಅಲ್ಲಿ ಯುದ್ಧ ಪ್ರಾರಂಭವಾಗುತ್ತದೆ. ಮೋಹದಿಂದ ಅವನು ತನ್ನ ಮಕ್ಕಳ ಮೇಲೆ ಮೋಹ ಇದೆ. ಮೋಹ ಎಲ್ಲಿದೆಯೋ ಅಲ್ಲೇ ಎಲ್ಲ ದುರ್ಗುಣಗಳು ಸಹಜವಾಗಿ ಬರ್ತಾವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅದರಲ್ಲಿರುವಂತ ಒಂದು ಗುಣ ಇದ್ದರೂ ಅದರ ಜೊತೆಗೆ ಎಲ್ಲರೂ ಬಂದ್ಬಿಡ್ತಾರೆ. ಆದರೂ ಸಹಿತ ಒಂದೇ ಶಬ್ದದಲ್ಲಿ ಹೇಳ್ಬೇಕಪ್ಪ ಅಂತ ಹೇಳಿದರೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಕ್ಷೇತ್ರ ಕ್ಷೇತ್ರಿ ಧರ್ಮಂ ಕುರು. ಪ್ರಾರಂಭ ಆಗೋದು ಧರ್ಮದಿಂದ ಪ್ರಾರಂಭವಾಗುತ್ತದೆ. ಇದು ಧರ್ಮದಿಂದ ಎದಕ್ಕೆ ಪ್ರಾರಂಭ ಆಯಿತು ಪ್ರಶ್ನೆ ಇದೆ. ಅದಕ್ಕಾಗಿ ಹೇಳ್ತಾರೆ, ಮನುಷ್ಯನಿಗೆ ಪುರುಷಾರ್ಥ ಇದೆ. ಪುರುಷಾರ್ಥ ಅಂದ್ರೆ ಗಳಿಸಬೇಕಾಗಿರುವಂತಹ 4 ವಿಷಯಗಳಿದ್ದಾವೆ. ಅರ್ಥ, ಕಾಮ, ಧರ್ಮ, ಮೋಕ್ಷ, ಪುರುಷಾರ್ಥ. ಅರ್ಥ ಕಾಮ
ಪಶು ಪಕ್ಷಿಗಳಿಗೂ ನಮಗೂ ಸಮಾನವಾಗಿದ್ದಾವೆ. ಅರ್ಥ ಕಾಮ ಅವ್ರಿಗೂ ಇಚ್ಛೆ ಇದೆ, ಪಶು ಪಕ್ಷಿಗಳಿಗೂ ನಮಗೂ ಇಚ್ಛೆ ಇದೆ. ಅವರು ಮದ್ವೆ ಮಾಡ್ಕೋಬೇಕಂತಾರೆ, ನಾವು ಮದ್ವೆ ಮಾಡ್ಕೋತೇವೆ. ಅವ್ರಿಗೂ ಮಕ್ಕಳಾಗ್ಬೇಕಂತಾರೆ, ನಮಗೂ ಮಕ್ಕಳಾಗ್ಬೇಕಂತೇವೆ. ಅವರು ಮನೆ ಕಟ್ತಾರೆ, ನಾವು ಮನೆ ಕಟ್ತೇವೆ. ಆದರೆ ಇದರಲ್ಲಿ ವ್ಯತ್ಯಾಸ ಏನಿದೆ ಅಂತ ಹೇಳಿದರೆ, ಅವರು ನಮಗಿಂತ ಚೆನ್ನಾಗಿ ಅರ್ಥ ಕಾಮವನ್ನು ಮಾಡ್ತಾರೆ. ಅವರು ಯಾವ ಚೌಟ್ರಿ ಹಿಡಿಲಾರ್ದೆ, ಯಾವ ಹಾಲ್ ಹಿಡಿಲಾರ್ದೆ ಅವರು ತಮ್ಮ ಮದುವೆಯನ್ನು ಸ್ವತಂತ್ರವಾಗಿ ತಮ್ಮಷ್ಟಕ್ಕೆ ತಾವೇ ಆಯ್ದುಕೊಂಡು ಮದುವೆ ಮಾಡ್ಕೋತಾರೆ. ಮದುವೆ ಮಾಡಿಕೊಂಡರೂ ಸಹಿತ ಅವರ ಉದ್ದೇಶ ಸಂತಾನೋತ್ಪತ್ತಿನ ರೀ. ಇನ್ನೊಂದ್ 4 ದಿನ ಹೋಗ್ಲಿ, ಮುಂದೆ ಮಾಡೋಣ, ಒಂದ್ ಸ್ವಲ್ಪ ವರ್ಲ್ಡ್ ಟೂರ್ ಮಾಡ್ಬರೋನು ಇಲ್ಲ ರೀ. ಅದಕ್ಕಾಗಿ ಅವರು ಮದುವೆ ಆದ ನಂತರ ಮಕ್ಕಳನ್ನ ಪಡೆಯಬೇಕಾಗಿದ್ದೆ ಆದರೆ ಸ್ವತಃ ಆ ಮಕ್ಕಳನ್ನ ಸಂರಕ್ಷಿಸಲಿಕ್ಕೆ ಅವ್ರು ಮನೆಯನ್ನು ಕಟ್ಕೋತಾರೆ. ಅವ್ರು ಮನೆ ಕಟ್ಕೋತಾರೆ, ಆದರೆ ಅವ್ರಿಗೆಲ್ಲ ಫ್ರೀ ಮೆಟೀರಿಯಲ್ ಸಿಗ್ತಾವ್ರಿ. ಅವರು ಯಾರಿಗೂ ಯಾವ ಇಂಜಿನಿಯರ್ಗೂ ಕರೆಯಂಗಿಲ್ಲ, ಯಾವ ಬ್ಯಾಂಕ್ ಲೋನ್ನು ತಗೊಳ್ಳೋದಿಲ್ಲ. ಯಾರ ಮನೆ ಮುಂದೆ ಇಟ್ಟಂಗೆ ಹಾಕಿದೆ, ಉಸುಕ್ ಹಾಕಿದೆ, ತೊಂದರೆ ಕೊಟ್ಟೆ ಏನಿಲ್ಲ ರೀ. ಫ್ರೀ ಮೆಟೀರಿಯಲ್ ಸಿಕ್ಕರು ಸಹಿತ 5 ಬೆಡ್ರೂಮ್ ಮನೆ, ಕಸ ಹುಡುಗರು ಇರಂಗಿಲ್ರಿ ಇವ್ರು ಕಟ್ಟಿಸ್ಕೊಂಡು ಕೊಡ್ತಾರೆ. ಇನ್ನೊಬ್ರು ಬರೋ ತನಕ ಕಸ ಹುಡುಕ್ಲಿಕ್ಕೆ ತಮಗ ಆಗೋದಿಲ್ಲ ಮನುಷ್ಯನಿಗೆ. ಆದ್ರೂ ನಾವು ಆಸೆ ರೀ ನಮ್ದು. ಆದ್ರೆ ಅವ್ರಿ ಎಲ್ಲ ಫ್ರೀ ಸಿಕ್ಕು ತನ್ನ ಮಗುಗೆ ಎಷ್ಟು ಬೇಕೋ ಅಷ್ಟೇ ಕಟ್ಕೋತಾರೆ. ಅಷ್ಟೇ ಕಟ್ಕೊಂಡು ಆ ಮಕ್ಕಳಿಗೆ ಸುಂದರವಾದ ತಮ್ಮ ಪಾಲನೆ, ಪೋಷಣೆ, ಆಹಾರ ವಿತರಣೆ ಎಲ್ಲ ಮಾಡ್ತಾರೆ. ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆದ್ರು ಅಜ್ಜಿ ಮನೆಯವ್ರು ಬಂದು ಬಾಣೆತನ ಮಾಡಬೇಕು ಅದು ಇಲ್ಲ ರೀ. ಎಷ್ಟು ಅವ್ರು ನೋಡಿದ್ರೆ ಕಲಿಬೇಕ್ರಿ. ನಾವೆಲ್ಲ ಚಂದ ಕಟ್ಟಿರ್ತಾವ್ರಿ, ಎಷ್ಟು ಚಂದ ಕಟ್ತಾರೆ. ನೀವು ಅದನ್ನ ತಗೊಂಡು ಬಿಚ್ಚಬೇಕಂತಂದ್ರೆ ಬರಂಗಿಲ್ಲ ರೀ. ಹೆಣಿತಾರ್ರಿ. ನಮ್ಮ ಮನೆ ಹತ್ರ ಮನಿ ಪ್ಲಾಂಟ್ ಇತ್ತು ಮನೆ ಮುಂದ. ಅದ್ರೊಳಗೆ ಎಷ್ಟೋ ಮಾಡ್ತಿದ್ವು. ಅವು ಬಂದ ನಂತರ ಬಾ ಚೂ 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 ಅಂತಾವೆ, ತೊಂದರೆ ಕೊಡ್ತಾವೆ. ಮುಂದಿಂದ ಅಡ್ಡಾಡ್ಲಿಕ್ಕೆ ಕೊಡಂಗಿಲ್ಲ ರೀ, ಕುಕ್ಲಿಕ್ ಬರ್ತಾವ್ರಿ ಅವೆಲ್ಲ. ಚಿಕ್ಕ ಮಕ್ಳು ಇರ್ತಾವಂತೆ. ನಾವು ಅದು ಅದು ಕಟ್ಟುವಾಗನ ತೆಗಿ ಚೆಲ್ಲಿದ್ರು ಸಹಿತ ಪೊಲೀಸ್ ಕಂಪ್ಲೇಂಟ್ ಕೊಡಂಗಿಲ್ಲ, ಏನಿಲ್ಲ. ಮತ್ತೆ ಹೊಸ ಜಾಗ ಹುಡ್ಕೋತಾವ್ರಿ ಹುಡುಕೋದು. ಅಷ್ಟು ಚೆನ್ನಾಗಿ ಮಾಡ್ತಾರೆ. ಅದ್ರ ಮನುಷ್ಯ ಅಂತ ಕೇಳಂಗಿಲ್ಲ, ನಿಮ್ ಜೊತೆ ಜಗಳ ಆಡೋದಿಲ್ಲ. ಪಾಪ ಸುಮ್ಮನೆ ಹೋಗ್ತಾವ. ಅಂದ್ರೆ ಎಷ್ಟು ಅವ್ರಿಗೆ ಎಷ್ಟು ಬುದ್ಧಿ ಕೊಟ್ಟಿರ್ಬೇಕ್ರಿ ಪರಮಾತ್ಮ. ಇನ್ನೊಂದ್ ಕಡೆ ಹೋಗಾದ್ರು ನಾನು ಮಾಡ್ತೇನೆ ಅಂತಾದ್ರಿ. ನಾವ್ರಿ ಅಪ್ಪ ಅಮ್ಮನ ಜೊತೆಗೇನ ಕೋರ್ಟಿಗೆ ಹೋಗ್ತೇವ್. ಹೀಗಾಗಿ ಅವರ ಜೀವನದಲ್ಲಿ ಡಾಕ್ಟರ್ ಇಲ್ಲ, ಅವ್ರ ಜೀವನದಲ್ಲಿ ಇಂಜಿನಿಯರ್ ಇಲ್ಲ, ಅವ್ರ ಜೀವನದಲ್ಲಿ ಪೊಲೀಸರು ಇಲ್ಲ. ತಮ್ಮ ಜೀವನವನ್ನು ಜೀವಿಸ್ತಾ ಇದ್ದಾರೆ. ಇನ್ನೂ ಅವ್ರದ್ದು ವಂಶ ಬೆಳೀತಾ ಇದೆ ರೀ. ಅದೇನು ಕೊನೆಗೊಂದಿಲ್ಲ, ಸಾಕಷ್ಟಿದೆ. ಅಂದರೂ ಸಹಿತ ನಾ ಎದಕ್ಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಅರ್ಥ ಕಾಮ ಅವ್ರಿಗೂ ಇದೆ. ಆದ್ರೆ ಅವರು ಧರ್ಮವನ್ನ ನಾನು ಬೋಧಿಸಲಿಕ್ಕೆ ಬರೋದಿಲ್ಲ. ಧರ್ಮ ಪುರುಷಾರ್ಥ ಅದನ್ನು ಮನುಷ್ಯನಿಗೆ ಹೇಳ್ಬೇಕಾಗ್ತೈತಿ. ಹಾಗಾದರೆ ಧರ್ಮ ಅಂದರೇನು ಪ್ರಶ್ನೆ ರೀ. ಧರ್ಮ ಅಂದರೇನು ಹೇಳ್ತಾರೆ. ದಯೆ ಧರ್ಮದ ಮೂಲವಯ್ಯ, ತನ್ನಂತೆ ಪರರನ್ನೋದು ಧರ್ಮ, ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ಧರ್ಮ ಎನ್ನುವಂಥ ಶಬ್ದಕ್ಕೆ ಧಾರಯತಿ ಧರ್ಮ, ಯಾವುದು ಎಲ್ಲವನ್ನು ಹಿಡಿದಲ್ಪಟ್ಟಿದೆಯೋ ಅದಕ್ಕೆ ಧರ್ಮ ಅಂತಾರೆ. ಆದರೆ ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಧೃತಿ ಕ್ಷಮಾ ದಮಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮ ಕ್ರೋಧ ದಶಮಂ ಧರ್ಮ ಲಕ್ಷಣ ಅಂತ ಹೇಳ್ತಾರೆ. ಆ ಧರ್ಮ ಲಕ್ಷಣ ಅಂತ ಹೇಳಿದರೆ ಮೊದಲನೇದು ಹೇಳ್ತಾರೆ ಅವರು, ಕೇವಲ ಬಾಹ್ಯ ಲಾಂಛನದಿಂದ ನಾವು ಧರ್ಮ ಅನ್ಲಿಕ್ಕೆ ಬರೋದಿಲ್ಲ ರೀ. ನಾನು ಚಂದನ ಹಚ್ಕೊಂಡೆ, ಉದ್ದ ಹಚ್ಕೊಂಡೆ, ಅಡ್ಡ ಹಚ್ಕೊಂಡೆ ಅದಕ್ಕೂ ಅನ್ನೋದಿಲ್ಲ. ಅದು ಬಾಹ್ಯ ಲಾಂಛನ. ನಾನು ಹಾಕಿಕೊಳ್ಳುವಂತಹ ಇದು ಸೀರೆ ಉಟ್ಕೊಳ್ಳೋದು ಒಂದು ಧರ್ಮದ ಲಕ್ಷಣ ಅಂತ ನಾವು ಅನ್ಬೋದು. ಇದನ್ನು ಬಾಹ್ಯ ಲಕ್ಷಣ. ನಾವು ದೇವಸ್ಥಾನಕ್ಕೆ ಹೋಗುವಾಗ ಲುಂಗಿ ಉಟ್ಕೋತೇವೆ, ನಾವು ಜನಿವಾರ ಹಾಕೋತೇವೆ, ನಾವು ನಮ್ದು ವಿಭೂತಿ ಹಚ್ಕೋತೇನೆ, ಅದು ಎಲ್ಲವೂ ಬಾಹ್ಯ ಆಚರಣ. ಅದರ ಸತ್ಯವಾದ ಧರ್ಮದ ಡೆಫಿನೇಷನ್ ಧೃತಿ. ಧೃತಿ ಅಂದ್ರೆ ಧೈರ್ಯ ಇರಬೇಕು. ಧೈರ್ಯ ಹಿಡಿದುಕೊಳ್ಳೋದು. ಧೈರ್ಯ ಇದ್ರೆ ಏನ್ ಬೇಕಾದ್ದನ್ನ ನಾನು ಸಾಧಿಸಬಹುದು. ಧೈರ್ಯ ಇದ್ದರೆ ನಾನು ಇವು ಎಷ್ಟೋ ಕೆಲಸಗಳು ಯಶಸ್ವಿ ಆಗ್ತಾವ್ರಿ. ಸದ್ಯದ ಪರಿಸ್ಥಿತಿ ನೋಡಿ ನಾನು ಧೈರ್ಯಗುಂದಬಾರದು. फिर सुबह आएगा, आज रात हो गया है ना, डरो मत, फिर सुबह आएगा. ನಮ್ಮ ಜೀವನದಲ್ಲಿ ಮತ್ತೆ ಬೆಳಕಾಗ್ತೈತ್ರಿ. ಅದಕ್ಕಾಗಿ
ಒಂದು ಸಲ ಯುದ್ಧ ನಡೆದಿತ್ರಿ. ಯುದ್ಧ ನಡೆದಾಗ ಅವ್ರದ್ದು ಒಂದು ಶಿಪ್ ಇತ್ತಂತ. ಉಳಿದವರೆಲ್ಲ ಕ್ಯಾಪ್ಚರ್ ಮಾಡಿದ್ದು ಅನೇಕ ಶಿಪ್ಗಳು. ಒಂದು ಶಿಪ್ಪನ್ನು ದೇಶಗಳ ಯುದ್ಧದಲ್ಲಿ ಅದು ಒಂದು ಶಿಪ್ ಸಿಕ್ಕಾಕೋತೈತಿ. ಈಗ ನಾಳೆ ಬೆಳಿಗ್ಗೆ ಆದ್ರೆ ಅವ್ರು ನಮಗೆ ಶೂಟ್ ಮಾಡ್ತಾರೆ. ಅವರೆಲ್ಲರೂ ಗುರಿ ಹಿಟ್ಟು ಕುಂತು ಬಿಟ್ಟಿದ್ರು.